ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೆಳಿಗ್ಗೆನೆ ವಿಶಾಲಾಕ್ಷಿ ಹೇಳಿರೋ ದೇವಸ್ಥಾನಕ್ಕೆ ಶಾಂತಿ ಹೋಗ್ತಾಳೆ. ವಿಶಾಲು ನನ್ನನ್ನೇ ಕಿಲ್ಲಿ ಕರೆದೆ ಅಂತ ಶಾಂತಿ ಕೇಳ್ತಿರೋವಾಗ, ಮಾಸ್ಟರ್ ನಿಮ್ಮ ಮನೆಗೆ ಬಂದಿದ್ರಲ್ಲ, ಆ ಸ್ವಾಮೀಜಿಗಳು ವಾರ ಇಲ್ಲಿಗೆ ಬರ್ತಿರ್ತಾರಂತೆ, ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರೆಸಿದ್ದು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಓ ಹೌದಾ, ಅವ್ರ ಹತ್ರ ಮಾತಾಡಬೇಕು, ನನ್ಗೆ ಆವಾಗಲೇ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಗೋದು ಅಂತ ಶಾಂತಿ ಹೇಳ್ತಿರ್ತಾಳೆ. ಅದು ಹೇಗೆ ನೀವು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡ್ತೀನಿ ಮಾಸ್ಟರ್ ಅಂತ ವಿಶಾಲಾಕ್ಷಿ ಮನಸ್ಸಲ್ಲೇ ಅನ್ಕೊಂಡು, ಅದಕ್ಕೆ ಮಾಸ್ಟರ್ ನಿಮ್ಮನ್ನ ಇಲ್ಲಿ ಕರೆಸಿರೋದು, ಅವ್ರ ಬಗ್ಗೆ ನಿಮ್ಗೆಲ್ಲ ಇವಾಗ ಅರ್ಥ ಆಗುತ್ತೆ, ಅದಾದ್ಮೇಲೆ ನಾವೊಂದು ತೀರ್ಮಾನಕ್ಕೆ ಬರೋಣ, ಬನ್ನಿ ಮಾಸ್ಟರ್ ಹೋಗೋಣ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿನ ಕರ್ಕೊಂಡು ಆ ಸ್ವಾಮೀಜಿ ಇರೋ ಜಾಗಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿ ತುಂಬಾ ಜನ ಹೆಂಗಸರು ಕೂತ್ಕೊಂಡು ಆ ಸ್ವಾಮೀಜಿ ಹತ್ರನೇ ಮಾತಾಡ್ತಿರ್ತಾರೆ. ಇವರು ತುಂಬಾ ಒಳ್ಳೆಯವರು, ಇವ್ರು ಹೇಳ್ದಂಗೆ ಆಗ್ತಿದೆ ಅಂತ ಹೇಳಿ ಅವ್ರವ್ರ ಅನುಭವನ ಅವ್ರು ಹೇಳ್ತಿರ್ತಾರೆ. ಅದರಲ್ಲಿ ಒಬ್ರು ನನ್ನ ಗಂಡನಿಗೆ ತುಂಬಾನೇ ಹುಷಾರಿರಲಿಲ್ಲ, ಅವ್ನು ಸರಿ ಹೋಗ್ತಾನೆ ಅಂತ ನೀವು ಹೇಳಿದ್ಮೇಲೆ ಅವ್ರು ಸರಿ ಹೋದ್ರು ಅಂತ ಹೇಳಿದ್ರೆ, ಇನ್ನೂ ಒಬ್ರು ನನ್ನ ಗಂಡನಿಗೆ ಕೆಲಸನೇ ಇರಲಿಲ್ಲ, ನೀವು ಹೇಳಿದಕ್ಕೆ ಅವ್ರಿಗೆ ಕೆಲಸ ಬಂತು ಅಂತ ಹೇಳ್ತಾರೆ. ಇದೇ ರೀತಿ ಒಬ್ಬೊಬ್ರು ಒಂದೊಂದು ಕಾರಣನ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಶಾಂತಿಗೆ ಇನ್ನೂ ಭಯ ಜಾಸ್ತಿ ಆಗ್ತಿರುತ್ತೆ. ಎಲ್ಲಿ ಇವ್ರು ಹೇಳ್ದಂಗೆ ನನ್ನ ತಾಳಿ ಭಾಗ್ಯಕ್ಕೆ ಅಪಾಯ ಇದೆಯೋ ಅಂತ ಶಾಂತಿ ಬೈದಾಡ್ತಿರ್ತಾಳೆ. ನಂತರ ಮಾಸ್ಟರ್ ಅವ್ರು ಹೇಳೋದೆಲ್ಲ ಸತ್ಯ ಆಗುತ್ತಂತೆ. ಇದನ್ನೆಲ್ಲ ಕೇಳ್ತಿದ್ರೆ ನನಗೆ ತುಂಬಾನೇ ಭಯ ಆಗ್ತಿದೆ. ಇವರು ಫ್ರಾಡ್ ಆಗಿದ್ರೆ ಇಷ್ಟೊಂದು ಜನ ಅವ್ರ ಬಗ್ಗೆ ಹೊಗಳಿ ಮಾತಾಡ್ತಾ ಇದ್ರಾ? ನೀವೇ ಯೋಚನೆ ಮಾಡಿ, ಖಂಡಿತ ಅವ್ರ ಹತ್ರ ಏನೋ ಒಂದು ಶಕ್ತಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ವಿಶಾಲು ನನ್ಗೆ ಯಾಕೋ ಎದೆ ತುಂಬಾನೇ ಹೊಡ್ಕೋತಾ ಇದೆ ಅಂತ ಹೇಳಿ ಶಾಂತಿ ಬೈದಿಂದ ಒದ್ದಾಡ್ತಿರೋವಾಗ, ಅಲ್ಲಿ ಬರ್ತಾ ಇರೋ ಹೆಂಗಸರನ್ನ ನಿಲ್ಲಿಸಿ ವಿಶಾಲಾಕ್ಷಿ ಮಾತಾಡ್ತಿರ್ತಾಳೆ. ಈಗ ಸ್ವಾಮೀಜಿ ಹೇಳಿದ್ರಲ್ಲ, ಅದೆಲ್ಲ ಸತ್ಯ ಆಗುತ್ತಾ ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ, ಅಯ್ಯೋ ಸ್ವಾಮೀಜಿ ಬಗ್ಗೆ ಮಾತಾಡೋಕ್ಕಾಗುತ್ತಾ, ಅವರು ತುಂಬಾನೇ ಒಳ್ಳೆಯವರು, ಅವ್ರು ಏನು ಹೇಳ್ತಾರೋ ಅದು ಹಾಗೆ ಆಗುತ್ತೆ ಅಂತ ಹೇಳಿ ಅಲ್ಲಿರೋ ಹೆಂಗಸರೆಲ್ಲ ಹೇಳ್ತಿರ್ತಾರೆ. ಆಗ ವಿಶಾಲು ನನ್ಗೆ ಯಾಕೋ ಇನ್ನೂ ಭಯ ಜಾಸ್ತಿ ಆಗ್ತಿದೆ, ನಾನು ಇಲ್ಲಿಗೆ ಬರದೇ ಹೋಗಿದ್ದಿದ್ರೆ ನನಗೆ ಇಷ್ಟೊಂದು ಭಯ ಆಗ್ತಿರ್ಲಿಲ್ಲ, ಆದರೆ ನನಗಿನ್ನೂ ಜೋರಾಗಿ ಎದೆ ಹೊಡ್ಕೊಳ್ಳೋದಕ್ಕೆ ಶುರು ಆಗ್ತಿದೆ, ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗೋದ್ರೆ ನಾನು ಏನು ಮಾಡಲಿ ವಿಶಾಲು ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಭಯ ಪಡಬೇಡಿ ಮಾಸ್ಟರ್, ನನಗೂ ಕೂಡ ಯಾಕೋ ನಿಮ್ಮಂಗೆ ಎದೆ ಡವ ಅಂತಿದೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನಾವು ಇನ್ನೊಂದ್ಸಲಿ ಹೋಗಿ ಆ ಸ್ವಾಮೀಜಿ ಹತ್ರ ಮಾತಾಡೋಣ ಬನ್ನಿ ಅಂತ ಹೇಳ್ತಾ ವಿಶಾಲಾಕ್ಷಿ ಶಾಂತಿನ ಕರ್ಕೊಂಡು ಆ ಹೆಂಗಸ ಹತ್ರ ಹೋಗ್ತಾಳೆ. ಆಗ ಹೆಂಗಸು ಶಾಂತಿನ ನೋಡ್ತಿದ್ದಂಗೆನೆ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ರೇಗಾಡ್ತಾಳೆ. ಆಗ ಕೋಪ ಮಾಡ್ಕೋಬೇಡಿ ಅಮ್ಮ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ನನ್ಗೇನು ಹಣೆ ಬರೋಣ ನಿಮ್ಮ ಮನೆಗೆ ಬಂದು ಉಗಿಸ್ಕೊಳ್ಳೋಕೆ, ಏನೋ ಹೋಗ್ಲಿ ಪಾಪ, ನಿಮ್ಮ ಮನೇಲಿ ಕೆಟ್ಟದಾಗಬಾರ್ದು ಅಂತ ಒಂದು ಪರಿಹಾರ ಹೇಳಿದ್ರೆ, ನಿನ್ನ ಮಗ ನನ್ನ ಸಾಯಿಸೋದಕ್ಕೆ ಅಟ್ಟಾಡ್ಸ್ಕೊಂಡು ಬಂದಲ್ಲ, ಅವ್ನು ಆ ರೀತಿ ಮಾಡಿದ್ದಕ್ಕೆ ನನಗೆ ಎಷ್ಟೊಂದು ಅವಮಾನ ಆಯಿತು ಗೊತ್ತಾ, ಅದರಲ್ಲೂ ಆ ದೇವ್ರ ಮಾತನ್ನೇ ಅವ್ನು ತಿರಸ್ಕಾರ ಮಾಡಿ ಎಷ್ಟೊಂದು ಅವಮಾನ ಮಾಡಿದ್ದಾನೆ ಅಂತ ಹೇಳಿ ಆ ಹೆಂಗಸು ಹೇಳ್ತಿರೋವಾಗ, ಯಾವುದಾದ್ರೂ ಹಳೆ ಪಿಕ್ಚರ್ ಏನಾದರೂ ನೋಡ್ಕೊಂಡು ಬಂದ್ಬಿಟ್ಲ ಇವಳು, ಓವರಾಗಿ ಆ್ಯಕ್ಟಿಂಗ್ ಮಾಡ್ತಾವಳಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಹೆಂಗಸನ್ನೇ ನೋಡ್ತಿರ್ತಾಳೆ. ಆಗ ನೋಡಿ ಅಮ್ಮ, ನನ್ನ ಮಗ ಮಾಡಿದ್ದು ತಪ್ಪೇನೆ, ಅವನ್ನ ಕ್ಷಮಿಸ್ಬಿಡಿ, ಇವಾಗ ನಾನು ಏನು ಮಾಡಲಿ ಹೇಳಿ, ನನ್ನ ತಾಳಿ ಬಗ್ಗೆನ ಹೇಗೆ ಉಳಿಸ್ಕೊಳ್ಳಿ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ನೋಡಮ್ಮ ನಾನು ಹೇಳ್ದಂಗೆ ನಿನ್ನ ತಾಳಿ ಬಗ್ಗೆ ಗಟ್ಟಿಯಾಗಿರಬೇಕು ಅಂತಂದರೆ ನಿನ್ನ ಮೊದಲನೇ ಸೊಸೆ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ಹೆಂಗಸು ಹೇಳ್ತಾರೆ. ಅದನ್ನೇ ಕೇಳಿ ವಿಶಾಲಾಕ್ಷಿ ಮತ್ತು ಶಾಂತಿ ಇಬ್ಬರು ಕೂಡ ಆಶ್ಚರ್ಯ ಪಟ್ಕೊಂಡು ನೋಡ್ತಿರ್ತಾರೆ. ಏನು ಮೊದಲನೇ ಸೊಸೆನಾ, ನೀವು ಹೇಳಿದ್ದು ನಾನು ಎರಡನೇ ಸೊಸೆ ಮೀನಾ ಅಂತ ತಾನೇ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅಯ್ಯೋ ಎಡ್ವರ್ಟ್ ಮಾಡ್ಬಿಟ್ನಾ ಅಂತ ಹೇಳಿ ಹೆಂಗಸು ಮನಸ್ಸಲ್ಲೇ ಅನ್ಕೊಂಡು ವಿಶಾಲಾಕ್ಷಿ ನೋಡಿದಾಗ ವಿಶಾಲಾಕ್ಷಿ ಕಂಡುಬಿಡ್ತಿರ್ತಾಳೆ. ನಂತರ ಮಾಸ್ಟರ್ ಮೀನನೇ ಅಲ್ವಾ ಮೊದಲನೇ ಸೊಸೆಯಾಗಿ ನಿಮ್ಮ ಮನೆಗೆ ಬಂದಿದ್ದು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿ ವಿಶಾಲಾಕ್ಷಿ ಮಾತನ್ನ ತಿರುವಾಕ್ಬಿಡ್ತಾಳೆ. ಆಗ ಹೌದು ಅದೇನೆ ಅಂತ ಹೇಳಿ ಹೆಂಗಸು ಹೇಳ್ತಾ ಅವಳನ್ನೇ ಆಚೆ ಕಳಿಸ್ಬೇಕು ಅಂತ ಹೇಳ್ತಾಳೆ. ಆಗ ಶಾಂತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋವಾಗ, ಮಾಸ್ಟರ್ ಇವಾಗ ಏನು ಮಾಡ್ತೀರಾ, ಅಮ್ಮೀನನ್ನ ಹೇಗೆ ನಿಮ್ಮ ಮನೆಯಿಂದ ಆಚೆ ಹಾಕಿ ನಿಮ್ಮ ತಾಳಿನ ಉಳಿಸ್ಕೋತೀರಾ ಅಂತ ಕೇಳ್ತಿರೋವಾಗ, ಹೇಗಾದರೂ ಮಾಡಿ ಅವಳನ್ನ ಆಚೆ ಕಳಿಸ್ಲೇಬೇಕು, ನನ್ನ ತಾಳಿನ ನಾನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಶಾಂತಿ ನಿರ್ಧಾರ ಮಾಡಿ ಅಲ್ಲಿಂದ ಹೋಗ್ತಾಳೆ. ಶಾಂತಿ ಅಲ್ಲಿಂದ ಹೋಗ್ತಿದ್ದಂಗೆ ವಿಶಾಲಾಕ್ಷಿ ಹೆಂಗಸಿಗೆ ದುಡ್ಡು ಕೊಟ್ಟು, ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ರಲ್ಲ ಅವರೆಲ್ರಿಗೂ ದುಡ್ಡು ಕೊಟ್ಬಿಡು, ಹಾಗೆ ಸ್ವಲ್ಪ ದಿವಸ ಇಲ್ಲಿ ಇರಬೇಡ, ಏನಾದರೂ ದೂರ ಹೊರಟೋಗು ಅಂತ ಹೇಳಿ ವಿಶಾಲಾಕ್ಷಿ ಕಳಿಸ್ತಾಳೆ. ಈ ಕಡೆ ಹೆಂಗಸು ಮನೆಗೆ ಬಂದು ಹೇಳಿದ ವಿಷಯನೆಲ್ಲ ಕುಸುಮ ಅವ್ರಿಗೆ ಮತ್ತೆ ಮನೆಯವರೆಲ್ರಿಗೂ ಕೂಡ ಮೀನಾ ಹೇಳ್ತಾಳೆ. ನಂತರ ಅಮ್ಮ ನನಗೆ ಯಾಕೋ ಭಯ ಆಗ್ತಿದೆ ಅಂತ ಮೀನಾ ಹೇಳ್ತಿರೋವಾಗ, ಮೀನಾ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಕಣೆ, ನಾನು ಇನ್ನೊಬ್ಬರು ಜ್ಯೋತಿಷಿಗಳನ್ನ ಮನೆ ಕರೆದಿದ್ದೀನಿ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ. ಆಗ ಅಲ್ಲಮ್ಮ, ಅವರೇ ಯಾರನ್ನೋ ಕರೆಸಿ ಇದನ್ನೆಲ್ಲ ಕೇಳಿದ್ರು ಅಂತಂದ್ರೆ ನೀನು ಇನ್ನೊಬ್ರು ಜ್ಯೋತಿಷದವ್ರನ್ನ ಕರೆಸಿ ಇದ್ರ ಬಗ್ಗೆನೇ ಮಾತಾಡಬೇಕು ಅಂತಿದ್ಯಲ್ಲಮ್ಮ, ನಿನಗೆ ಬುದ್ಧಿ ಇಲ್ವಾ, ಇನ್ನೂ ಈ ಮೂಢನಂಬಿಕೆಯಿಂದ ಅದು ಯಾವಾಗ ಆಚೆ ಬರ್ತಿರೋ ಏನೋ ಅಂತ ಹೇಳಿ ಕನಕ ಹೇಳ್ತಿರ್ತಾಳೆ. ಆಗ ನೋಡು ಕನಕ, ಇದು ಮೂಢನಂಬಿಕೆ ಅಲ್ಲ, ಯಾವುದಕ್ಕೂ ಇರಲಿ ಅಂತ ಜ್ಯೋತಿಷ ಕೇಳ್ತಾ ಇರೋದು ಅಷ್ಟೇನೆ ಅಂತ ಹೇಳಿ ಮಂಜ ಹೇಳ್ತಾನೆ. ಅದು ಹಂಗಲ್ಲ ಕಣೋ, ಬಂದಿರೋ ಜ್ಯೋತಿಷಿಗಳು ಇನ್ನೂ ಏನಾದರೂ ಹೆಚ್ಚು ಕಮ್ಮಿಯಾಗಿ ಮಾತಾಡಿದ್ರೆ ಅದರಿಂದ ಅಕ್ಕನಿಗೆ ಇನ್ನೂ ಭಯ ಜಾಸ್ತಿ ಆಗೋದಿಲ್ವಾ ಅಂತ ಹೇಳಿ ಕನಕ ಕೇಳ್ತಿರೋವಾಗ, ನಾನು ಆ ಥರ ಎಲ್ಲ ಏನು ಹೇಳೋದಿಲ್ಲಮ್ಮ ಅಂತ ಹೇಳ್ತಾ ಜ್ಯೋತಿಷಿಗಳು ಮನೆ ಒಳಗಡೆ ಬರ್ತಾರೆ. ಆಗ ಕುಸುಮ ಅವ್ರನ್ನ ಚೇರಾಗಿ ಕೂರಿಸಿ ಮಾತಾಡಿಸ್ತಿರೋವಾಗ, ನೋಡಮ್ಮ, ಕೆಲವು ವಿಷಯಗಳು ತಪ್ಪಾಗ್ಬೋದು, ಅದಕ್ಕೆ ಅಂತ ಎಲ್ಲದನ್ನು ತಪ್ಪು ಅಂತ ಹೇಳಬಾರ್ದು, ನಾನು ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ ಲೆಕ್ಕಾಚಾರ ಮಾಡಿ ಹೇಳ್ತೀನಿ, ನಿಮ್ಮ ಅತ್ತೆ ಮಾವನ ಡೇಟ್ ಆಫ್ ಬರ್ತ್ ಗೊತ್ತಿದೆಯೇನಮ್ಮ ನಿನಗೆ ಅಂತ ಹೇಳಿ ಜ್ಯೋತಿಷಿಗಳು ಕೇಳ್ತಿರೋವಾಗ, ಗೊತ್ತಿದೆ ಅಂತ ಹೇಳಿ ಅವ್ರಿಗೆ ಶಾಂತಿ ಮತ್ತು ರಂಗನಾಥ್ ಅವ್ರ ಡೇಟ್ ಆಫ್ ಬರ್ತ್ನ ಮೀನಾ ಕೊಡ್ತಾಳೆ. ಆ ಡೇಟ್ ಆಫ್ ಬರ್ತ್ನ ತಗೊಂಡು ಅವ್ರು ಲೆಕ್ಕಾಚಾರ ಮಾಡಿ ತುಂಬ ಯೋಚನೆ ಮಾಡ್ತಿರೋದನ್ನ ನೋಡಿ ಕುಸುಮ ಅವ್ರಿಗೆ ಭಯ ಆಗುತ್ತೆ. ನಂತರ ಯಾಕೆ ಸ್ವಾಮೀಜಿಗಳೇ, ಏನಾದರೂ ದೋಷ ಇದೆಯಾ ಅಂತ ಹೇಳಿ ಕುಸುಮ ಅವ್ರು ಕೇಳ್ತಿರೋವಾಗ, ಇವಾಗ ಇವ್ರ ಅತ್ತೆಗೆ ಸ್ವಲ್ಪ ಟೈಮ್ ಸರಿ ಇಲ್ಲ ಅಂತ ಹೇಳಿ ಆ ಜ್ಯೋತಿಷದವ್ರು ಹೇಳ್ತಾರೆ. ಅದನ್ನ ಕೇಳಿ ಮೀನಾಗೆ ಭಯ ಆಗ್ತಿರುತ್ತೆ. ಅಯ್ಯೋ ಏನು ಸ್ವಾಮಿಗಳೇ, ನೀವು ಇದೇ ರೀತಿ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ಹೌದಮ್ಮ, ಅವ್ರು ಹುಟ್ಟಿದ ದಿನಾಂಕ ನೋಡಿ ನಾನು ಇದನ್ನು ಹೇಳ್ತಾ ಇರೋದು, ಅವ್ರಿಗೆ ತುಂಬ ನೋವು ಕೊಡುವಂಥ ವಿಷಯಗಳು ನಡೀತವೆ, ಅವ್ರ ಮನಸ್ಸು ಹತೋಟಿಯಲ್ಲಿರೋದಿಲ್ಲ, ಅವರು ಭಯ ಪಡೋ ಥರ ಯಾವುದೋ ಒಂದು ವಿಷಯ ನಡೆಯೋ ಥರ ಇದೆ ಅಂತ ಹೇಳಿ ಆ ಜ್ಯೋತಿಷದವ್ರು ಹೇಳ್ತಿರೋವಾಗ,
ಅದನ್ನ ಕೇಳಿ ಮೀನಾಗಿ ಇನ್ನೂ ಭಯ ಆಗ್ತಿರುತ್ತೆ. ಆಗ ಅಯ್ಯೋ ಗುರುಗಳೇ, ಈಗಾಗಲೇ ಒಂದು ಹೆಂಗಸು ಇದ್ರ ಬಗ್ಗೆ ಹೇಳಿದ್ದಕ್ಕೆ ಅದ್ರ ಬಗ್ಗೆನೇ ನೆನೆಸ್ಕೊಂಡು ಬೀಗರು ತುಂಬಾನೇ ನೊಂದ್ಕೊಂಡು ಭಯದಲ್ಲಿದ್ದಾರೆ. ಮೀನಾ ಆ ಮನೇಲೇ ಇದ್ರೆ ಅವ್ರ ಮಾವನ ಜೀವಕ್ಕೆ ಅಪಾಯ ಅಂತ ಹೇಳಿದಾರಂತೆ. ಈಗ ಅವ್ರ ತಾಳಿ ಬಗ್ಗೆ ಹೇಗಿದೆ ಅಂತ ನೋಡಿ ಗುರುಗಳೇ ಅಂತ ಹೇಳಿ ಕುಸುಮ ಅವ್ರು ಕೇಳ್ತಿರೋವಾಗ, ನೋಡಮ್ಮ ನಾನು ಇವಾಗ ಅವ್ರು ಹುಟ್ಟಿದ ಡೇಟ್ ನೋಡಿ ಮಾತ್ರ ಹೇಳಿದ್ದೀನಿ, ನನ್ಗೆ ಅವ್ರ ಜಾತಕ ಅವ್ರ ಗಂಡನ ಜಾತಕ ಸಿಕ್ಕಿದ್ರೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಅಂತ ಹೇಳಿ ಜ್ಯೋತಿಷಿಗಳು ಹೇಳ್ತಿರೋವಾಗ ಮೀನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ನಂತರ ನೋಡಮ್ಮ, ಜೀವ ಹೋಗುವಂಥದ್ದು ಏನೂ ನಡೆಯೋದಿಲ್ಲ ಅಂತ ಇಲ್ಲಿ ತೋರಿಸ್ತಾ ಇದೆ, ಆದ್ರೆ ಏನೋ ಒಂದು ದೊಡ್ಡ ಸಮಸ್ಯೆ ಆಗೋ ತರ ಇದೆ ಅಂತ ಹೇಳಿ ಆ ಸ್ವಾಮೀಜಿಗಳು ಹೇಳ್ತಿರ್ತಾರೆ. ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ ಅಂತ ಹೇಳಿ ಕುಸುಮ ಅವ್ರು ಕೇಳ್ತಿರುವಾಗ, ಪರಿಹಾರ ಇದೆಯಮ್ಮ, ಅವ್ರಿಗೆ ಇವಾಗ ತುಂಬಾನೇ ಕೆಟ್ಟ ಟೈಮ್ ನಡೀತಾ ಇದೆ, ಅದಕ್ಕೋಸ್ಕರನೇ ಪ್ರತಿದಿನ ಮುತ್ತೈದೆ ಪೂಜೆ ಮಾಡಬೇಕಾಗುತ್ತೆ. ಪ್ರತಿದಿನ ಮಡಿಯಿಂದ ಪೂಜೆ ಮಾಡಿ ದೀಪ ಹಚ್ಚಬೇಕು. ಹಾಗೆ ಮಾಡಿದ್ರೆ ಅವ್ರ ಸುತ್ತಮುತ್ತ ಇರೋ ಕೆಟ್ಟ ಶಕ್ತಿಗಳು ಅವರಿಂದ ದೂರ ಆಗುತ್ತೆ ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ. ಹಾಗೆ ಆ ಪೂಜೆನ ಹೇಗೆ ಮಾಡಬೇಕು ಅಂತ ಆ ಗುರುಗಳು ಮೀನಾ ಹತ್ರ ಹೇಳ್ತಿರುವಾಗ ಅದಕ್ಕೆ ಮೀನಾ ಕೂಡ ಸರಿ ಆಯ್ತು ಅಂತ ಒಪ್ಕೋತಾಳೆ. ಹಾಗೆ ಆ ಸ್ವಾಮೀಜಿಗಳು ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಶಾಂತಿ ಕಸ್ತೂರಿ ಅವ್ರ ಮನೆಗೆ ಬಂದು ಆ ಹೆಂಗಸೆ ಹೇಳಿದ ವಿಷಯನೆಲ್ಲ ಹೇಳಿ ಆ ಮೀನನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಹೊಡಿಸ್ಬೇಕು ಅಂತ ಹೇಳ್ತಿರುವಾಗ ಕಸ್ತೂರಿ ಅವ್ರ ಮಾತ್ರ ಆ ಮಾತನ್ನ ನಂಬೋದಿಲ್ಲ. ಯಾವುದೇ ಕಾರಣಕ್ಕೂ ಮೀನಾಯಿಂದ ಅಣ್ಣನ ಜೀವಕ್ಕೆ ಅಪಾಯ ಆಗುತ್ತೆ ಅನ್ನೋದನ್ನ ನಾನು ನಂಬೋದಿಲ್ಲ ಕಣೆ. ಅವಳು ತುಂಬಾನೇ ಒಳ್ಳೆ ಹುಡುಗಿ, ಅವಳು ಮದುವೆ ಆಗಿ ಬಂದಾಗಿಂದ ನೀನು ಅವಳಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ಯಾ, ಆದ್ರೂ ಕೂಡ ಮೀನಾ ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾಳೆ. ಒಂದ್ ಮಾತು ಹೇಳ್ತೀನಿ ಕೇಳು ಶಾಂತಿ, ನಿನಗೆ ಬರೋ ಎಲ್ಲ ಸಮಸ್ಯೆಯಿಂದ ಕೊನೆಗೆ ನಿನ್ನ ಕಾಪಾಡೋದು ಸೂರ್ಯ ಮೀನನ್ನೇ ಕಣೆ. ಅವ್ರಿಲ್ಲ ಅಂದ್ರೆ ನಿನ್ ಜೀವನ ಏನಾಗ ಹೋಗ್ತಿತ್ತೋ ಗೊತ್ತಿಲ್ಲ ಅಂತ ಹೇಳಿ ಕಸ್ತೂರಿ ಅವ್ರು ಹೇಳ್ತಿರುವಾಗ ಶಾಂತಿಗೆ ಇದರಿಂದ ಕೋಪ ಬಂದು ನಿನ್ನ ಹತ್ರ ಬಂದು ಕೇಳಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮೀನಾ ಸ್ವಾಮೀಜಿಗಳು ಹೇಳ್ದಂಗೆ ಮನೆ ತುಂಬ ಮಣ್ಣಿನ ದೀಪಗಳನ್ನ ಹಚ್ಚಿ ಪೂಜೆಗೆ ಅಂತ ರೆಡಿ ಮಾಡ್ತಿರುವಾಗ ರಂಗನಾಥ್ ಅವ್ರು ಅಲ್ಲಿಗೆ ಬರ್ತಾರೆ. ಏನಮ್ಮ ಇದೆಲ್ಲ ಇವತ್ತು ಇಷ್ಟೊಂದು ದೀಪ ಎಲ್ಲ ಹಚ್ಚಿದ್ಯಾ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ, ಮಾವ ಈ ಥರ ದೀಪ ಹಚ್ಚಿದ್ರೆ ಮನೇಲಿ ಯಾವ ಕಷ್ಟನೂ ಬರೋದಿಲ್ವಂತೆ, ನಿಮ್ಮ ಆಯಸ್ಸು ಆರೋಗ್ಯ ಎರಡೂ ವೃದ್ಧಿ ಆಗುತ್ತಂತೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ನೋಡಮ್ಮ ಹೆಂಗ್ಸ್ ಏನು ಹೇಳಿದ್ಲು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ನನಗೇನು ಆಗೋದಿಲ್ಲ, ನಿಮ್ಮ ಪ್ರೀತಿ ಎಲ್ಲ ಇರಬೇಕಾದ್ರೆ ನನಗೇನಾಗುತ್ತೆ ಹೇಳು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆದರೂ ಅಪ್ಪಯ್ಯ ನಮಗೆ ಅಂತ ಸ್ವಲ್ಪ ಭಯ ಇರುತ್ತಲ್ವಾ, ಅದಕ್ಕೆ ಅತ್ತೆ ಒಬ್ರು ಸ್ವಾಮೀಜಿಗಳನ್ನ ಕರೆಸಿ ಏನಾದರೂ ಪರಿಹಾರ ಹೇಳಿ ಅಂತ ಹೇಳಿದಾಗ ಅವ್ರು ಆ ಥರ ಹೇಳಿದ್ದಾರೆ, ಅದಕ್ಕೆ ಮಾಡ್ತಾ ಇದ್ದಾಳೆ, ಅವಳ ಮನ್ಸಿಗೆ ಸಮಾಧಾನ ಆಗಲಿ ಬಿಡು ಅಪ್ಪಯ್ಯ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅಷ್ಟೊತ್ತಿಗೆ ಶಾಂತಿ ಮನೆಗೆ ಬಂದು ಏನೇ ಇದೆಲ್ಲ ಹುಡುಗಾಟ ಆಡ್ತಾ ಇದೆಯೇನೆ ಅಂತ ಹೇಳಿ ಶಾಂತಿ ಮೀನಾಗಿ ಬೈತಿರ್ತಾಳೆ. ಆಗ ಸಕ್ಕರೆ ಇದು ಹುಡುಗಾಟ ಆಡ್ತಾ ಇರೋದಲ್ಲ, ಅಪ್ಪನಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅವಳು ಪೂಜೆ ಮಾಡ್ತಿರೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಪೂಜೆ ಮಾಡಿಬಿಟ್ರೆ ಎಲ್ಲ ಸರೋಗ್ಬಿಡ್ತಾ ರೀ, ಆ ಸ್ವಾಮಿಗಳನ್ನ ಮತ್ತೆ ನಾನು ದೇವಸ್ಥಾನದಲ್ಲಿ ನೋಡಿದೆ ಅಂತ ಹೇಳ್ತಾ ಅಲ್ಲಿ ಅವ್ರು ಹೇಳಿದ ವಿಷಯನ ಮತ್ತೆ ಶಾಂತಿ ಮನೆಯವ್ರ ಹತ್ರ ಹೇಳ್ತಾಳೆ. ಇದರಿಂದ ರಂಗನಾಥ್ ಅವ್ರಿಗೆ ಕೋಪ ಬರ್ತಿರುತ್ತೆ. ನೋಡು ಮತ್ತೆ ನೀನು ಹೇಳಿದ್ದನ್ನೇ ಹೇಳ್ಬೇಡ, ಅವಳು ಮನೇಲಿರೋದ್ರಲ್ಲಿ ನನಗೆ ಹೆಚ್ಚು ಕಮ್ಮಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಳನ್ನೇನಾದ್ರೂ ಮನೆಯಿಂದ ಆಚೆ ಹಾಕ್ದೆ ಅಂತ ಇಟ್ಕೋ, ಆ ಪಾಪ ನನ್ನೇ ಸುತ್ಕೊಳ್ಳುತ್ತೆ, ಅದಕ್ಕೆ ಸುಮ್ಮನೆ ನಾನು ಕೂಡ ಮೀನಾ ಜೊತೆನೇ ಅವ್ರ ಮನೆಗೆ ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಪ್ಪಯ್ಯ ಸೂಪರಾಗಿ ಹೇಳಿದೆ ಅಪ್ಪಯ್ಯ, ನಾವಿಬ್ರು ಸೇರಿ ಮೀನಾ ಮನೆಗೆ ಹೊರಟೋಗ್ಬಿಡೋಣವಾ ಸರಿನಾ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಯಾಕೋ ನನ್ನ ಮಾತ್ರ ಬಿಟ್ಬಿಟ್ಟು ನೀವೆಲ್ಲ ಹೊರಟೋಗ್ಬಿಡ್ತೀರಾ ಅಂತ ಹೇಳಿ ರವಿ ಕೇಳ್ತಿರೋವಾಗ, ಲೋ ರವಿಗ ನೀನು ಬಂದ್ಬಿಡೋ ನಮ್ಮ ಜೊತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಅಂತ ಹೇಳಿ, ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ, ನೀವು ನನ್ನ ಬಿಟ್ಟು ಹೋಗ್ಬಾರ್ದು ಅಂತಾನೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು, ನೀವು ನೋಡಿದ್ರೆ ಇವಳ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ನೀನು ಹೇಳೋದನ್ನ ಕೇಳಿಸ್ಕೊಂಡ್ರೆ ಅಷ್ಟೇ ನನ್ನ ಕತೆ, ಅಲ್ಲ ಕಣೆ ನಿನ್ನ ಮನ್ಸಿಗೆ ಸಮಾಧಾನ ಆಗಬೇಕು ಅಂತಂದ್ರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ ಹೇಳು, ನಾನು ಅವ್ರ ಜೊತೆಲೆ ಹೋದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ರವಿ ಮತ್ತೆ ಸೂರ್ಯ ಇಬ್ರು ಕೂಡ ಸೇರ್ಕೊಂಡು ಹೆಂಗ್ಸ್ ಹೇಳಿದ್ನೆಲ್ಲ ನಂಬೇಡಿ ಅಂತ ಶಾಂತಿ ಹೇಳ್ತಿರೋವಾಗ, ನೋಡ್ರೋ ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ನನಗೆ ಇದ್ರ ಮೇಲೆ ನಂಬಿಕೆ ಇದೆ, ಅವಳು ಮನೆ ಬಿಟ್ಟು ಹೋದ್ರೆ ನನ್ನ ಗಂಡನ ಆಯಸ್ಸು ಚೆನ್ನಾಗಿರೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ನೋಡು ಶಾಂತಿ, ಸುಮ್ಮನೆ ನಿನ್ನ ಮನಸ್ಸನ್ನ ಹಾಳು ಮಾಡ್ಕೋಬೇಡ, ಅದೇ ಥರನೇ ಯಾರು ಏನೇ ಹೇಳಿದ್ರು ಕೂಡ ಅದನ್ನ ನಂಬೇಡ, ನಿನ್ನಂತ ಮಂದು ಬುದ್ಧಿ ಇರೋರಿಗೆ ಎಷ್ಟು ಹೇಳಿದ್ರು ವೇಸ್ಟೇ ಕಣೆ. ಈಗ ನೋಡು ಕುಸುಮಮ್ಮ ಕೂಡ ಒಬ್ರ ಹತ್ರ ಹೋಗಿ ಕೇಳಿದ್ದಾರೆ, ಅವರು ಕೂಡ ಮನೆ ಮುಂದೆ ಮಣ್ಣಿನ ದೀಪ ಹಚ್ಚಿ ಅಂತ ಹೇಳಿದ್ದಾರೆ, ಅದಕ್ಕೆ ಅದು ಸರಿ ಹೋಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈಗ ಇದಕ್ಕೇನು ಹೇಳೋದು ನೀನೇ ಹೇಳು, ಅವ್ರು ಹೇಳಿದ್ದನ್ನ ಸರಿ ಅಂತ ಹೇಳಬೇಕಾ ಅಥವಾ ನಿಮ್ಮ ಸ್ವಾಮೀಜಿಗಳು ಹೇಳಿದ್ದು ಸರಿ ಅಂತ ಹೇಳಬೇಕಾ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಕರೆಕ್ಟಾಗಿ ಹೇಳಿದೆ ಅಪ್ಪಯ್ಯ, ಇದಕ್ಕೆ ಹೇಳೋದು ಅನುಭವ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗೆ ರಂಗನಾಥ್ ಅವರು ಮೀನಾಗೆ ಸಮಾಧಾನ ಮಾಡಿ ಹೋಗಮ್ಮ ದೇವ್ರ ಪೂಜೆ ಮಾಡೋಗು ಅಂತ ಹೇಳಿ ಕಳಿಸ್ತಾರೆ. ಆಗ ಮೀನಾ ದೇವ್ರ ಮನೆಗೆ ಬಂದು ನಮ್ಮ ಮಾವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡ್ತಾಳೆ. ಈ ಕಡೆ ಮ್ಯೂಚುವಲ್ ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ, ನಿನಗೆ ಡೈವರ್ಸ್ ಕೂಡ ಕೊಡ್ತೀನಿ, ನಾನು ಹೇಳಿದ ಕಡೆ ಒಂದೇ ಒಂದ್ಸಲಿ ಬಾ ಅಂತ ಹೇಳಿ ರೋಹಿಣಿ ಮನೋಜನ್ಗೆ ಒಂದು ಲೊಕೇಶನ್ ಕಳಿಸಿರ್ತಾಳೆ. ರೋಹಿಣಿ ಕಳಿಸಿರುವಂಥ ಲೊಕೇಶನ್ಗೆ ಮನೋಜ ಹೋದಾಗ ಅದೊಂದು ಹೋಟ್ಲ್ ಆಗಿರುತ್ತೆ. ನನ್ನ ಯಾಕೆ ಇಲ್ಲಿ ಕರೆಸ್ತೆ ಅಂತ ಹೇಳಿ ಮನೋಜ ರೋಹಿಣಿಗೆ ಬಂದು ಕೇಳ್ತಿರೋವಾಗ, ಏನ್ ಮನೋಜ್ ನೀವು ಬರ್ತಿದ್ದಾಗೇನೆ ಈ ರೀತಿ ಎಗರಾಡ್ತಿದ್ದೀರಲ್ಲ, ನೋಡಿ ನಾನು ಯಾವತ್ತಿದ್ರು ನಿಮ್ಮ ರೋಹಿಣಿನೇ, ಒಂದೇ ಒಂದ್ಸಲಿ ರೋಹಿಣಿ ಅಂತ ನಿಮ್ಮ ಬಾಯಿ ತುಂಬ ಕರೀರಿ ಅಂತ ಹೇಳಿ ರೋಹಿಣಿ ಕೇಳ್ಕೊತಿರೋವಾಗ, ಅದೆಲ್ಲ ಆಗೋದಿಲ್ಲ, ಮೊದಲು ನೀನು ಸೈನ್
ಮಾಡು, ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗ ಪ್ಲೀಸ್ ಮನೋಜ್, ಒಂದೇ ಒಂದು ಸಲ ಕರೀರಿ. ಸರಿ ಹೋಗ್ಲಿ ಬಿಡಿ, ನಾನು ಇಷ್ಟಪಟ್ಟಂಗೆ ನೀವು ಮಾಡೋದಿಲ್ಲ ಅಂತ ಆಯಿತು, ಆದರೆ ನೀವು ಇಷ್ಟಪಟ್ಟಂಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ರೋಹಿಣಿ ಡೈವರ್ಸ್ ಪೇಪರ್ನ ತಗೊಂಡು ಓದ್ತಾ ಇರ್ತಾಳೆ. ಅಯ್ಯೋ ಎಷ್ಟು ಅಂತ ಓದ್ತೀಯಾ, ಮೊದಲು ಸೈನ್ ಮಾಡಿಕೊಡು, ಎಲ್ಲ ಮುಗ್ದೋಯ್ತಲ್ಲ ನಮ್ಮಿಬ್ಬರ ಮಧ್ಯೆ, ಇನ್ನೇನಿದೆ ಅಂತ ಹೇಳಿ ಮನೋಜ ಹೇಳ್ತಿರೋವಾಗ ಮನೋಜ್, ನಮ್ಮಿಬ್ಬರ ಮಧ್ಯೆ ಏನು ಮುಗ್ದಿಲ್ಲ, ಇನ್ನು ಮುಂದೆ ಶುರುವಾಗುತ್ತೆ, ಸ್ವಲ್ಪ ಮೇಲ್ ನೋಡು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ತಲೆ ಎತ್ತಿ ನೋಡಿದಾಗ ಅಲ್ಲಿ ಫ್ಯಾನ್ಗೆ ರೋಹಿಣಿ ಸೀರೆ ಕಟ್ಟಿರ್ತಾಳೆ. ಅದನ್ನ ನೋಡಿ ಮನೋಜನ್ಗೆ ಭಯ ಆಗ್ತಿರುತ್ತೆ. ಯಾಕೆ ಇವಳು ರೀತಿ ಕಟ್ಟಿದಾಳಲ್ಲ, ನಾನೇ ಬಂದು ಇವಳು ಬಲೆಗೆ ಬಿದ್ದೋಗ್ಬಿಟ್ನಲ್ಲ, ಏನ್ ಮಾಡೋದು ಅಂತ ಮನೋಜ ಯೋಚನೆ ಮಾಡ್ತಾ ರೂಮಿಂದ ಆಚೆ ಎದ್ದೋಗೋದಕ್ಕೆ ಅಂತ ನೋಡ್ತಾನೆ. ಆಗ ರೋಹಿಣಿ ಸಡನ್ ಆಗಿ ಡೋರ್ನ ಕ್ಲೋಸ್ ಮಾಡಿ ಲಾಕ್ ಮಾಡ್ಕೊಂಡಾಗ, ನೋಡು ನನ್ನ ಹತ್ರ ಈ ರೀತಿ ಹುಚ್ಚಾಟ ಎಲ್ಲ ಆಡ್ಬೇಡ, ಮೊದಲು ಜಾಗ ಬಿಡು, ನಾನು ಆಚೆಗೆ ಹೋಗ್ತೀನಿ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಹೌದು ಮನೋಜ್, ನಂದು ಹುಚ್ಚಾಟನೇ, ನಿನ್ ಮೇಲಿರೋ ಪ್ರೀತಿ ಹುಚ್ಚು ನನಗೆ, ನಿನ್ನಿಂದ ನಾನು ದೂರ ಇರೋದಕ್ಕೆ ಇಷ್ಟಪಡೋದಿಲ್ಲ, ನೀವು ಇಲ್ದಿರೋ ಜೀವನ ನನ್ನಿಂದ ನೆನೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ, ನಿಮಗೆ ಡೈವರ್ಸ್ ಬೇಕು, ನಾನು ಅದನ್ನ ಕೊಟ್ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಿ, ನಾನು ಸತ್ ಹೆಣಕ್ಕೆ ಸಮಾನ, ಅದಕ್ಕಿಂತ ನಾನು ನಿಜವಾಗ್ಲೂ ಸತ್ತೋಗೋದೇ ಒಳ್ಳೇದಲ್ವಾ, ನಿಮಗೆ ಸೈನ್ ಮಾಡಿಕೊಟ್ಟು ನಾನು ಸತ್ತೋಗ್ಬಿಡ್ತೀನಿ, ಆಗ ನೀವು ನಿಮ್ಮಮ್ಮ ಇಬ್ರು ಖುಷಿಯಾಗಿರ್ಬೋದು ಅಂತ ಹೇಳಿ ರೋಹಿಣಿ ಹೇಳಿದಾಗ, ರೋಹಿಣಿ ನೀನು ಮಾಡ್ತಾ ಇರೋದಲ್ಲ ಸರಿ ಇಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ಇಲ್ಲ ಮನೋಜ್, ನೀವು ಇಲ್ದಿರೋ ಜೀವನ ನನಗೆ ಬೇಕಾಗಿಲ್ಲ, ನಿಮಗೆ ಸೈನ್ ಮಾಡಿಕೊಟ್ಟು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ರೋಹಿಣಿಯ ಡೈವರ್ಸ್ ಪೇಪರ್ಗೆ ಸೈನ್ ಮಾಡೋದಕ್ಕೆ ಅಂತ ಹೋದಾಗ ಮನೋಜ ಅದನ್ನ ತಡೆದು, ಏನಾಗಿದೆ ನಿನ್ಗೆ ಇವಾಗ ಏನು ಬೇಕು ಹೇಳು ಅಂತ ಹೇಳಿ ಮನೋಜ ಕೇಳ್ತಾನೆ. ಸದ್ಯ ಇವಾಗ್ಲಾದ್ರೂ ಕೇಳಿದ್ರಲ್ಲ, ಒಂದು ನಿಮಿಷ ಇರಿ ಅಂತ ಹೇಳಿ ರೋಹಿಣಿ ಇನ್ನೊಂದು ಪೇಪರ್ನ ತಗೊಂಡು ಬಂದು ಮನೋಜನ್ ಕೈ ಕೊಡ್ತಾಳೆ. ಅದರಲ್ಲಿ ಮನೋಜ್ ಆಗಿರೋ ನಾನು ನನ್ನ ಅಮ್ಮನಿಗೆ ಹೆದರ್ಕೊಂಡು ರೋಹಿಣಿಗೆ ಡೈವರ್ಸ್ ಕೊಡೋದಕ್ಕೆ ಅಂತ ಬಂದೆ, ನನಗೆ ಈ ಡೈವರ್ಸ್ ಕೊಡೋದು ಇಷ್ಟ ಇಲ್ಲ ಅಂತ ಹೇಳಿ ಅದ್ರಲ್ಲಿ ಬರ್ದಿರುತ್ತೆ, ನಂತರ ನೀನು ಇದಕ್ಕೆ ಸೈನ್ ಮಾಡಿಕೊಟ್ರೆ ನನಗೆ ಅಷ್ಟೇ ಸಾಕು ಮನೋಜ್ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ನಾನು ಇದಕ್ಕೆ ಸೈನ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ಮನೋಜ್, ನೀವು ಇದ್ರಲ್ಲಿ ಸೈನ್ ಮಾಡಿಕೊಟ್ರೆ ನಾನು ಸಾಯೋದಿಲ್ಲ, ನೀವು ಸೈನ್ ಮಾಡಿಕೊಟ್ಟಿಲ್ಲ ಅಂದರೆ ನಾನೇ ನಿಮಗೆ ಸೈನ್ ಮಾಡಿಕೊಟ್ಬಿಟ್ಟು ಈ ಪ್ರಪಂಚನೇ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ರೋಹಿಣಿ ಮನೋಜನ್ನೇ ಹೆದರ್ಸ್ತಾಳೆ. ಆಗ ನೋಡ್ ರೋಹಿಣಿ, ನೀನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ, ಇದೆಲ್ಲ ಸರಿ ಇಲ್ಲ ಅಂತ ಹೇಳಿ ಮನೋಜ ಹೇಳಿದಾಗ, ಇಲ್ಲ ಮನೋಜ್, ನಮ್ಮಿಬ್ಬರಿಗೂ ಮಗು ಆಗಿ ಆ ಮಗುನ ನಾನು ಸೀರೆಯಲ್ಲಿ ಕಟ್ಟಿ ಅದನ್ನ ತೂಗಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಅದೆಲ್ಲ ನಡೀಲಿಲ್ಲ, ಅದಕ್ಕೆ ನನ್ನ ಸೀರೆ ಇದಕ್ಕಾದ್ರೂ ಯೂಸ್ ಆಗಲಿ ಬಿಡು, ಈಗ ನಾನು ಸೈನ್ ಮಾಡಲಾ ಅಥವಾ ನೀನೇ ಸೈನ್ ಮಾಡ್ತೀಯ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ ಮನೋಜ ಎಸ್ಕೇಪ್ ಆಗೋದಕ್ಕೆ ಅಂತ ನೋಡ್ತಾನೆ. ಆಗ ರೋಹಿಣಿ ಬಾಗ್ಲತ್ರ ಹೋಗಿ ಅಡ್ಡ ನಿಂತ್ಕೊಂಡು, ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಮನೋಜ್, ಆ ರೀತಿ ನಾನು ಬಿಡೋದಿಲ್ಲ, ಅಕಸ್ಮಾತ್ ನೀನು ಟ್ರೈ ಮಾಡಿದೆ ಅಂತ ಇಟ್ಕೋ, ನಾನು ನನ್ನ ಜೀವನ ಕಳ್ಕೊಬಿಡ್ತೀನಿ, ಈಗ ಸೈನ್ ಮಾಡ್ತೀಯ ತಾನೆ ಅಂತ ಹೇಳಿ ರೋಹಿಣಿ ಕೇಳಿದಾಗ ಮನೋಜ ಯೋಚನೆ ಮಾಡ್ತಿರ್ತಾನೆ. ಸರಿ ಆಯ್ತು ಬಿಡು, ನಾನೇ ಸೈನ್ ಮಾಡಿ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ, ಬೇಡ ಬೇಡ, ಆ ರೀತಿ ಎಲ್ಲ ಏನು ಮಾಡಬೇಡ, ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ, ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ, ಅಷ್ಟರಲ್ಲಿ ಸ್ಟುಪಿಡ್ ಥರ ಕೆಲಸ ಮಾಡಬೇಡ ಅಂತ ಹೇಳಿ ಮನೋಜ ವಾಶ್ರೂಮ್ಗೆ ಅಂತ ಹೋಗ್ತಾನೆ. ನಂತರ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಈ ವಿಷಯನ ಅಮ್ಮನಿಗೆ ಫೋನ್ ಮಾಡಿ ಹೇಳಬೇಕು ಅಂತ ಹೇಳಿ ಮನೋಜ ತನ್ನ ಫೋನ್ ತಗೋತಾನೆ. ಹಾಗೆ ಈ ವಿಷಯನ ಶಾಂತಿಗೆ ಫೋನ್ ಮಾಡಿ ಮನೋಜ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಮಾನ್ಗೇಟವ್ನೆ, ಅವಳೇನೋ ಹೇಳಿದ್ಲು ಅಂತ ಅವಳು ಕರ್ತಿದ ತಕ್ಷಣ ನೀನು ಯಾಕೋ ಆ ಹೋಟ್ಲ್ಗೆ ಹೋದೆ ಅಂತ ಹೇಳಿ ಶಾಂತಿ ಮನೋಜನ್ಗೆ ಬೈತಿರೋವಾಗ ಮನೋಜ ಬೈದಿಂದ ಒದ್ದಾಡ್ತಿರ್ತಾನೆ. ನಂತರ ರೋಹಿಣಿ ಡೈವರ್ಸ್ ಕೊಡ್ತೀನಿ, ಇಲ್ಲಿಗೆ ಬಾ ಅಂತ ಹೇಳಿದ್ಲಮ್ಮ, ಅದಕ್ಕೋಸ್ಕರ ಬಂದೆ, ನನ್ನ ಕಾಪಾಡಮ್ಮ ಅಂತ ಹೇಳಿ ಮನೋಜ ಕೇಳ್ಕೊತಿರೋವಾಗ, ಅಯ್ಯೋ ಏನು ಮಾಡೋದು, ಅವಳಿಂದ ನನ್ನ ಮಗನ ಬಚಾವ್ ಮಾಡಬೇಕಲ್ಲ ಅಂತ ಹೇಳಿ ಶಾಂತಿ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಮನೋಜನ್ಗೆ ಸಮಾಧಾನ ಮಾಡಿ, ನೀನೇನೋ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿ ರೂಮಿಂದ ಆಚೆಗೆ ಬಂದು ರಂಗನಾಥ್ ಅವ್ರ ಹತ್ರ ಈ ವಿಷಯನ ಹೇಳ್ತಾಳೆ. ಅದನ್ನ ಸೂರ್ಯ ಮತ್ತೆ ಮೀನಾ ಕೇಳಿಸ್ಕೊಂಡು ಶಾಕ್ ಆಗ್ತಾರೆ. ಅಲ್ಲ ಸಕ್ರೆ, ಅವಳು ಕ್ರಿಮಿನಲ್ ಅಂತ ಚೆನ್ನಾಗಿ ಗೊತ್ತಾನೆ, ಅವಳ ಹತ್ರ ಹೋಗಿ ಈ ರೀತಿ ಸಿಕ್ಕಾಕೊಳ್ಳೋದಾ, ಅವಳು ಕರೆದಿದ ತಕ್ಷಣ ಆ ಪೆಂಗೆ ಹೆಂಗೋದ ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ಆಗ ಹೌದು ಕಣೆ, ಇವ್ನು ಯಾಕೆ ಹೋದ, ನಮ್ಮನ್ನೆಲ್ಲ ಒಂದು ಮಾತು ಕೇಳಬೇಕಾಗಿತ್ತು ತಾನೆ, ಅವನು ನಮ್ಮ ಹತ್ರ ಈ ವಿಷಯ ಹೇಳಿದ್ರೆ ನಾವು ಹೋಗ್ಬೇಡ ಅಂತಾನೆ ಹೇಳ್ತಾ ಇದ್ವಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ರೀ ಇವಾಗ ಏನ್ರಿ ಮಾಡೋದು, ನನ್ನ ಮಗ ಈ ರೀತಿ ಸಿಕ್ಕಾಕೊಬಿಟ್ಟಿದ್ದಾನೆ, ಡೈವರ್ಸ್ ಸಿಗುತ್ತೆ ಅನ್ನೋ ಖುಷಿಯಲ್ಲಿ ಏನೋ ಹೊರಟೋಗ್ಬಿಟ್ಟಿದ್ದಾನೆ, ತಪ್ಪು ಮಾಡ್ಬಿಟ್ಟಿದ್ದಾನ್ರಿ, ಇವಾಗ ಹೆಂಗಾದ್ರೂ ಮಾಡಿ ಅವನ್ನ ಕಾಪಾಡಬೇಕಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಶಾಂತಿ ಮೊಬೈಲ್ಗೆ ಮನೋಜ ಇರೋ ಹೋಟೆಲ್ ಲೊಕೇಶನ್ನ ಮನೋಜ ಕಳಿಸಿರ್ತಾನೆ. ರೀ ನೋಡ್ರಿ ಇದೇ ಹೋಟ್ಲ್ ಅಂತ ಹೇಳಿ ಶಾಂತಿ ತೋರಿಸ್ತಿರುವಾಗ, ಅಪ್ಪಯ್ಯ ಇದು ನನಗೆ ಗೊತ್ತಿರೋ ಹೋಟೆಲೇ, ತುಂಬಾನೇ ದೂರ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು ರೀ, ನಾನು ಒಂದ್ಸಲ ಇದಕ್ಕೆ ಹೂ ಕೊಟ್ಟಿದ್ದೆ, ತುಂಬಾ ದೂರ ಅಂತ ಹೇಳಿ ನಾನೇ ಸುಮ್ಮನಾಗ್ಬಿಟ್ಟೆ, ಆಮೇಲೆ ಕೊಡೋದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ನಿನ್ ಹೂವಿನ ವ್ಯಾಪಾರದ ಬಗ್ಗೆ ಯಾರೇ ಮಾತಾಡಿದವರು ಸುಮ್ಮನೆ ಇರೇ, ಇವಾಗ ಅವ್ನಿಗೆ ಏನಾಗುತ್ತೋ ಎತ್ತ ಅಂತ ನಾನೇ ಬೈದಲ್ಲಿ ಓದಾಡ್ತಿರುವಾಗ ಇವಳು ವ್ಯಾಪಾರದ ಬಗ್ಗೆನೇ ಮಾತಾಡ್ತಾಳೆ ಅಂತ ಹೇಳಿ ಶಾಂತಿ ರೇಗಾಡ್ತಾಳೆ. ಆಗ ಸಕ್ರೆ, ಅವಳು ಗೊತ್ತಿರೋ ಜಾಗ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇನೆ, ಅದಕ್ಕೆ ಯಾಕೆ ನೀನು ಹಿಂಗಾಡ್ತಾ ಇದೆಯಾ, ಯಾವಾಗ ನೋಡಿದ್ರೆ ಅವಳಿಗೆ ಬೈಲಿಲ್ಲ ಅಂದ್ರೆ ನಿನ್ಗೆ ಸಮಾಧಾನನೇ ಆಗೋದಿಲ್ಲ ಅಲ್ವಾ, ನಿನ್ ಮುದ್ದಿನ ಮಗ ಹುಚ್ಚಿನ ಥರ ಹಾಡ್ಕೊಂಡೋಗಿ ಅವಳ ಕೈಲಿ ಸಿಕ್ಕಾಕೊಂಡಿದ್ದಾನೆ, ಅದೆಲ್ಲ ನಿನ್ಗೇನು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅಲ್ವಾ, ಮಾತಿಗೆ ಮುಂಚೆ ಇವಳನ್ನೇ ಬೈತಾ ಇರ್ತೀಯ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಹೋಗ್ಲಿ ಬಿಡೋ ಸೂರ್ಯ ಅಂತ ಹೇಳಿ ಮನೋಜನ್ಗೆ ಫೋನ್ ಮಾಡು ಶಾಂತಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ರೀ ಅದಾಗೋದಿಲ್ಲ ರೀ, ಅವಳು ಗೊತ್ತಿಲ್ಲದೆ ಇರೋ ಹಾಗೆ ಬಾತ್ರೂಮ್ ಬಂದು ನನಗೆ ಫೋನ್ ಮಾಡಿದ್ದ, ಈಗ ನಾನು ಏನಾದರೂ ಫೋನ್ ಮಾಡಿಬಿಟ್ರೆ ಅವಳಿಗೆ ಎಲ್ಲ ವಿಷಯ ಗೊತ್ತಾಗೋಗ್ಬಿಡುತ್ತೆ, ಆಮೇಲೆ ಅವಳು ಏನಾದರೂ ಪ್ಲಾನ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಏನು ಮಾಡ್ತಾರೆ, ನಿನ್ನ ಮಗನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ ಅಷ್ಟೇ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ ಅದನ್ನ ಕೇಳಿ ಶಾಂತಿ ಭಯ ಪಡ್ತಿರ್ತಾಳೆ. ಏನ್ರಿ ಇಂಥ ಮಾತು ಹೇಳ್ತಾ ಇದ್ದೀರಾ, ಈಗಲೇ ನಾನು ಭಯದಲ್ಲಿ ಒದ್ದಾಡ್ತಾ ಇದ್ದೀನಿ, ನೀವಿನ್ನೂ ಭಯ ಪಡಿಸ್ಬೇಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇನ್ನೇನೆ ಮತ್ತೆ ನಮ್ಮ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ, ಲಾಯರ್ ಹತ್ರ ಕೂಡ ಒಂದು ಮಾತು ಹೇಳಿಲ್ಲ, ಅವನೊಬ್ಬನೇ ಯಾಕೆ ಅಲ್ಲಿಗೆ ಹೋದ, ಅವ್ನು ಇಷ್ಟ ಬಂದಂಗೆಲ್ಲ ಮಾಡ್ತಾನೆ ಪೆಂಗ್ಮುಂಡೆದು ಅಂತ ಹೇಳಿ ರಂಗನಾಥ್ ಅವ್ರು ಬೈತಿರೋವಾಗ, ಅವಳೇ ಡೈವರ್ಸ್ ಕೊಡ್ತೀನಿ ಬಾ ಅಂತ ಕರ್ಸಿರೋದು ರೀ, ಅದಕ್ಕೇನು ಮಾಡೋದು ಇವಾಗ ಅಂತ ಹೇಳಿ ಶಾಂತಿ ಕೇಳ್ತಾಳೆ.
ಹಾಗಿದ್ರೆ ನಿನ್ ಮುದ್ದಿನ ಮಗ ನಿನ್ಗಾದ್ರೂ ಹೇಳಿ ಹೋಗ್ಬೇಕಾಗಿತ್ತು ತಾನೇ ಸಕ್ರೆ, ನಿನಗೂ ಹೇಳ್ದೆ ಹೋಗಿದ್ದಾನೆ ಅಂತಂದ್ರೆ ಏನ್ ಅರ್ಥ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಇವಾಗ ಅದ್ರ ಬಗ್ಗೆ ಮಾತಾಡೋ ಟೈಮ್ ಇಲ್ಲ ಕಣೋ, ಹೇಗಾದ್ರೂ ಮಾಡಿ ಮನೋಜನ್ನ ಬಚಾವ್ ಮಾಡ್ಬೇಕು ಅಷ್ಟೇ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಶಾಂತಿ ಮತ್ತೆ ರಂಗನಾಥ್ ಅವರು ತುಂಬಾ ಯೋಚನೆ ಮಾಡ್ತಿರೋದು ನೋಡಿ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಸೂರ್ಯ ಪ್ಲಾನ್ ಮಾಡ್ತಿರ್ತಾನೆ. ಈ ಕಡೆ ಇಷ್ಟೊತ್ತಾದ್ರೂ ಮನೋಜ್ ಬಾತ್ರೂಮ್ ಇಂದ ಆಚೆ ಬಂದಿಲ್ವಲ್ಲ ಅಂತ ಹೇಳಿ ಸೀದಾ ರೋಹಿಣಿ ಬಾತ್ರೂಮ್ ಒಳಗಡೆ ಬಂದ್ಬಿಡ್ತಾಳೆ. ಮನೋಜ್ ನಿಮ್ಮ ಅಮ್ಮನ್ಗೆ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳ್ಬಿಟ್ರ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ, ಇಲ್ಲಪ್ಪ ನಾನೇನು ಹೇಳಿಲ್ಲ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಬಾ ನೀನ್ ಆಚೆಗೆ ಬಾ ಅಂತ ಹೇಳಿ ರೋಹಿಣಿ ಮನೋಜನ್ನ ಬಾತ್ರೂಮ್ ಇಂದ ಆಚೆ ಕರ್ಕೊಂಡು ಬರ್ತಾಳೆ. ಏನೇ ಇದ್ರು ಎಲ್ಲಾ ವಿಷಯನೂ ನಿಮ್ಮ ಅಮ್ಮನ್ಗೆ ವರದಿ ಕೊಟ್ಬಿಡ್ತೀಯ ಅಲ್ವಾ, ಎಷ್ಟೇ ಆದ್ರೂ ನೀನು ನಿಮ್ಮ ಅಮ್ಮನ ಮಗ ಅಲ್ವಾ, ಅದಕ್ಕೆ ಕೇಳ್ದೆ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಕರ್ದ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ಇಲ್ಲಪ್ಪ ನಾನೇನು ಕರ್ದಿಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ನೀವ್ ಹೇಳಿರ್ತೀರ ಅಂತ ನನಗೆ ಗೊತ್ತು, ಅವ್ರು ಖಂಡಿತ ಇಲ್ಲಿಗೆ ಬರ್ತಾರೆ, ಬಂದು ಬಾಗಿಲು ಬಡಿತಾರೆ, ಆ ರೀತಿ ಏನಾದ್ರು ಮಾಡಿದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡೇ ಇಲ್ಲಿ ನೇತಾಡ್ತಿದ್ಯಲ್ಲ ಆ ಸೀರೆಗೆ ನಾನು ನೇಣು ಹಾಕೋತೀನಿ, ಆಮೇಲೆ ನೀನು ನಿಮ್ಮಮ್ಮ ಇಬ್ರು ಸೇರಿ ಜೈಲ್ಗೆ ಹೋಗೋರಂತೆ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ಇಲ್ಲಪ್ಪ ನಾನು ಯಾರನ್ನು ಬರೋದಕ್ಕೆ ಹೇಳಿಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ನನಗೂ ಗೊತ್ತು ಮನೋಜ್ ನೀವು ಖಂಡಿತವಾಗ್ಲೂ ಮಾಡಿರ್ತೀರಾ ಅಂತ, ಆ ರೀತಿ ಏನಾದ್ರೂ ಅವ್ರು ಬಂದ್ರೆ ನಾನಂತೂ ಖಂಡಿತ ಜೀವ ಕಳ್ಕೊತೀನಿ, ಆಮೇಲೆ ಏನ್ ನಡೆಯುತ್ತೆ ಅಂತ ನೀವೇ ಯೋಚನೆ ಮಾಡಿ ಅಂತ ಹೇಳಿ ರೋಹಿಣಿ ಹೇಳಿದಾಗ ಅದನ್ನೆಲ್ಲ ಕೇಳಿ ಮನೋಜ ಭಯ ಪಡ್ತಿರ್ತಾನೆ. ಈ ಕಡೆ ರಂಗನಾಥ್ ಅವರು ಸೂರ್ಯನ ಹತ್ರ ಬಂದು ಹೇಗಾದ್ರೂ ಮಾಡಿ ಈ ಸಮಸ್ಯೆಗೆ ನೀನೇ ಪರಿಹಾರ ಕೊಡ್ಬೇಕಣ್ಣು ಅಂತ ಕೇಳ್ತಿರುವಾಗ, ಅಪ್ಪಯ್ಯ ಅಲ್ಲಿಗೆ ಹೋಗೋದೇನೋ ದೊಡ್ಡ ಸಮಸ್ಯೆನೇ ಅಲ್ಲ, ನಾನು ಹೋದ್ರೆ ಆ ಪೌಡ್ರು ಬಾಗಿಲು ತೆಗಿಬೇಕಲ್ಲ, ನನ್ನ ವಾಯ್ಸ್ ಕೇಳಿ ಅವಳೇನಾದ್ರೂ ಅವ್ನಿಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಏನ್ ಮಾಡೋದು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಲೋ ಹೇಗಾದ್ರೂ ಮಾಡಿ ಅವನ್ನ ಕಾಪಾಡ್ಲೇಬೇಕು ಕಣೋ, ಏನಾದ್ರೂ ಮಾಡೋ ಸೂರ್ಯ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ಕೊತಾರೆ. ಸರಿ ಅಪ್ಪಯ್ಯ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳಿದಾಗ, ರೀ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿ ಮೀನಾ ಕೇಳ್ಕೊತಾಳೆ. ನೀನ್ ಯಾಕಮ್ಮ ನೀನ್ ಇಲ್ಲೇ ಇರು, ನಾನೇ ಹೋಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಇಲ್ಲ ರೀ ರೋಹಿಣಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನೀವು ಒಂಟಿಯಾಗಿ ಹೋದ್ರೆ ಅವಳು ಏನಾದ್ರೂ ಪ್ಲಾನ್ ಮಾಡೇ ಮಾಡ್ತಾಳೆ, ಅದಕ್ಕೆ ನಾನು ನಿಮ್ ಜೊತೆನೆ ಬರ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಸರಿ ಆಯ್ತು ಬಾ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಕೂಡ ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಮನೋಜ ಶಾಂತಿಗೆ ಫೋನ್ ಮಾಡಿ, ಅಮ್ಮ ಹೋಟ್ಲಿಗೆ ಯಾರು ಬರಬೇಡಿ ಅಂತ ಹೇಳ್ತಾನೆ. ಯಾಕೋ ಈ ರೀತಿ ಹೇಳ್ತಾ ಇದೀಯ ಅಂತ ಹೇಳಿ ಶಾಂತಿ ಬೈತಿಂದ ಕೇಳ್ತಿರುವಾಗ, ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಅಲ್ಲೇ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತಿರ್ತಾರೆ. ಅಮ್ಮ ನೀವ್ ಯಾರಾದ್ರೂ ಇಲ್ಲಿಗೆ ಬಂದ್ರೆ ಅವಳು ಇಲ್ಲೇ ನೇಣು ಹಾಕೊಂಡ್ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳಮ್ಮ, ಪ್ಲೀಸ್ ಅಮ್ಮ ಬರಬೇಡ ಅಂತ ಹೇಳಿ ಮನೋಜ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಯಾಕೋ ಅಂತ ಹೇಳಿ ಶಾಂತಿ ಮನೋಜನ್ ಕೇಳ್ತಿರುವಾಗ ಅಷ್ಟರಲ್ಲಿ ಮನೋಜ ಕಾಲ್ ಕಟ್ ಮಾಡಿರ್ತಾನೆ. ಯಾಕೆ ಶಾಂತಿ ಏನಾಯ್ತು ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ, ರೀ ನಾವ್ ಯಾರಾದ್ರೂ ಅಲ್ಲಿಗೆ ಹೋದ್ರೆ ಅವಳು ನೇಣು ಹಾಕೊಂಡ್ ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾಳಂತೆ ರೀ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಒಂದ್ ವೇಳೆ ಅವಳಿಗೆ ಈ ಪೆಂಗೆ ಫೋನ್ ಮಾಡಿರೋದು ಗೊತ್ತಾಗಿರ್ಬೇಕು, ಅದಕ್ಕೆ ಈ ರೀತಿ ಅವನಿಗೆ ಹೆದರ್ಸ್ತಾ ಇದ್ದಾಳೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ ಅವಳು ಬರೀ ಆಕ್ಟಿಂಗ್ ಮಾಡ್ತಾಳಪ್ಪಯ್ಯ, ಅಲ್ಲಿಗೆ ಹೋಗದೆ ಇದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ, ನಾವು ಹೋಗಿ ಬರ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಮೀನಾ ಸೂರ್ಯ ಇಬ್ರು ಕೂಡ ಅಲ್ಲಿಂದ ಹೊರಡ್ತಾರೆ. ಆಗ ಶಾಂತಿ ಮನೋಜನ್ಗೆ ಏನಾಗುತ್ತೋ ಏನೋ ಅಂತ ಹೇಳಿ ಭಯದಲ್ಲಿ ಒದ್ದಾಡ್ತಿರ್ತಾಳೆ. ಈ ಕಡೆ ರೋಹಿಣಿ ಮನೋಜನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತಾಳೆ. ನೀನ್ ಸೈನ್ ಮಾಡು, ಇಲ್ಲ ಅಂದ್ರೆ ನಾನೇ ಸೈನ್ ಮಾಡ್ತೀನಿ ಅಂತ ಹೇಳ್ತಿರುವಾಗ, ನೋಡು ಇದೆಲ್ಲ ಆಮೇಲೆ ಇರ್ಲಿ, ಮೊದಲು ನೀನು ಅಲ್ಲಿ ಸೀರೆ ಕಟ್ಟಿದ್ಯಲ್ಲ ಅದನ್ನ ತೆಗಿ ಅಂತ ಹೇಳಿ ಮನೋಜ ಹೇಳಿದಾಗ, ಇದ್ರಲ್ಲಿ ನೀನ್ ಸೈನ್ ಮಾಡಿದ್ರೆ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಯಾಕೆ ನನ್ನ ಈ ರೀತಿ ಟಾರ್ಚರ್ ಮಾಡ್ತಾ ಇದೆಯಾ, 2 ವರ್ಷ ನನ್ನ ಮಾರ್ಸಿ ನನ್ನ ಜೊತೆ ಜೀವನ ಮಾಡ್ದಲ್ಲ, ಅಷ್ಟು ಸಾಕಾಗ್ಲಿಲ್ವಾ ನಿನ್ಗೆ, ಇದಕ್ಕೂ ಮೇಲೆ ನಿನ್ ಜೊತೆ ನಾನು ಮಾರಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಕಣೆ, ನನ್ನ ನೋಡಿದ್ರೆ ನಿನ್ಗೇನೆ ಅನ್ಸುತ್ತೆ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ಮನೋಜ್ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ, ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನಿಮ್ ಜೊತೆ ನಾನು ಬಾಳೋದಕ್ಕೋಸ್ಕರನೇ ಆ ಸುಳ್ಳನ್ನೆಲ್ಲ ಹೇಳಿದ್ದು, ನಾನು ಅಷ್ಟರ ಮಟ್ಟಿಗೆ ನಿಮ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ರೋಹಿಣಿ ಹೇಳಿದಾಗ, ನಿನಗೆ ಮಾತ್ರ ಲವ್ ಇದ್ರೆ ಸಾಕಾ, ನನಗೆ ನಿನ್ ಮೇಲೆ ಯಾವುದೇ ರೀತಿ ಲವ್ ಇಲ್ಲ ಕಣೆ ಅಂತ ಹೇಳಿ ಮನೋಜ ರೇಗಾಡ್ತಾನೆ. ನೀವು ನನ್ನ ತುಂಬಾನೇ ಲವ್ ಮಾಡ್ತೀರಾ ಮನೋಜ್, ಅದ್ ನನಗೆ ಚೆನ್ನಾಗಿ ಗೊತ್ತಿದೆ, ಈಗಿರೋ ನಿಮ್ ಕೋಪ ಪ್ರೀತಿನ ಮುಚ್ಚಾಕ್ತಾ ಇದೆ, ಇದ್ರ ಜೊತೆ ನಿಮ್ಮ ಅಮ್ಮನ ಪ್ರೀತಿನೂ ಸೇರ್ಕೊಂಡು ನಿಮ್ ಕಣ್ಣನ್ನ ಕುರುಡು ಮಾಡ್ತಾ ಇದೆ, ನಾವಿಬ್ರು ಜೊತೆ ಆದ್ವಿ ಅಂತಂದ್ರೆ ನನ್ನ ಮೇಲೆ ಇರೋ ಎಲ್ಲಾ ಕೋಪನೂ ನಿಮ್ಗೆ ಹೊರಟೋಗ್ಬಿಡುತ್ತೆ, ನೀವಿಲ್ಲದೆ ನನ್ನ ಜೀವನನೇ ಇಲ್ಲ ಮನೋಜ್ ಅಂತ ಹೇಳಿ ರೋಹಿಣಿ ಕಣ್ಣೀರಾಗ್ತಾ ನಾಟಕ ಮಾಡ್ತಿರ್ತಾಳೆ. ಆಗ ಛೇ ನಿನ್ನ ಹತ್ರ ಮಾತಾಡೋದಕ್ಕೆ ನನ್ಗೆ ಇರಿಟೇಷನ್ ಆಗ್ತಿದೆ ಅಂತ ಹೇಳಿ ಮನೋಜ ಬೈತಿರ್ತಾನೆ. ನೋಡಿ ಮನೋಜ್ ನಿಮ್ಮಮ್ಮ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನೀವು ಈ ರೀತಿ ಮಾಡ್ತಾ ಇದ್ದೀರಾ, ಅತ್ತೆ ನಿಮ್ ಜೊತೆ ಎಷ್ಟು ದಿವಸ ಅಂತ ಇರ್ತಾರೆ ಹೇಳಿ, ಆದ್ರೆ ಜೀವನ ಪೂರ್ತಿ ನಿಮ್ ಜೊತೆ ಇರ್ಬೇಕಾಗಿರೋಳು ನಾನು, ಸೈನ್ ಮಾಡಿ ಮನೋಜ್ ನನಗೆ ಟೈಮ್ ಆಗ್ತಿದೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆಗ ಮನೋಜ್ ಅಲ್ಲಿರೋ 2 ಪೇಪರ್ಗಳನ್ನ ಕೈಗೆತ್ಕೊಂಡು ಅದನ್ನೇ ನೋಡ್ತಿರ್ತಾನೆ. ಛೇ ಯಾವ್ದಕ್ಕೆ ಸೈನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಒಂದೇ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿ ಮನೋಜ ಮನಸ್ಸಲ್ಲೇ ಅನ್ಕೊಂಡು ಒದ್ದಾಡ್ತಿರ್ತಾನೆ. ಅಷ್ಟೊತ್ತಿಗೆ ರೂಮ್ ಬಾಗ್ಲು ಬಡಿತಾ ಇರೋ ಶಬ್ದ ಬರುತ್ತೆ. ಅದನ್ನ ಕೇಳಿ ರೋಹಿಣಿ ಕೋಪ ಬರುತ್ತೆ. ನಾನಿಷ್ಟು ಹೇಳಿದ್ರು ಕೂಡ ನೀವು ನನ್ನ ಮಾತನ್ನ ಕೇಳಲೇ ಇಲ್ಲ ಅಲ್ವಾ, ಅವ್ರನ್ನ ಇಲ್ಲಿಗೆ ಕರ್ಸೇ ಬಿಟ್ರಿ ಅಲ್ವಾ, ಖಂಡಿತ ಇದು ನಿಮ್ಮ ಅಮ್ಮನೇ ಆಗಿರ್ತಾರೆ, ನಾನು ಹೇಳೋದನ್ನ ಯಾವ್ದು ಕೂಡ ನೀವು ನಂಬೋದೇ ಇಲ್ಲ ಅಲ್ವಾ, ನಿಮ್ಮಮ್ಮ ಕೂಡ ಅಷ್ಟೇನೆ, ನಾನು ಸಾಯ್ಲಿ ಅಂತ ಅನ್ಕೊಂಡೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ, ನಿನಗೂ ಅದೇ ತಾನೇ ಬೇಕಾಗಿರೋದು, ಸೈಡ್ಗೆ ಬಾ, ಅವ್ರು ಬರೋಷ್ಟರಲ್ಲಿ ನಾನು ನೇಣಾಕೋಬಿಡ್ತೀನಿ ಅಂತ ಹೇಳಿ ರೋಹಿಣಿ ಮನೋಜನ್ನ ಸೈಡ್ಗೆ ತಳ್ಳಿ ಆ ಸೀರೆನ ತನ್ನ ಕುತ್ತಿಗೆಗೆ ಗಂಟಾಕೋತಾಳೆ. ರೋಹಿಣಿ ನೀನೇನು ಮಾಡ್ಕೋಬೇಡ ನಿಂತ್ಕೋ ಅಂತ ಹೇಳಿ ಮನೋಜ ಕೇಳ್ಕೊತಿರುವಾಗ, ಇಲ್ಲ ಮನೋಜ್ ನಾನು ಸತ್ತೋದ್ಮೇಲೆ ನೀವು ಖುಷಿಯಾಗಿರಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಇಲ್ಲ ನಾನು ಹೇಳೋದನ್ನ ಕೇಳು ಅಂತ ಹೇಳ್ತಾ ಮನೋಜ ರೋಹಿಣಿ ಕೈ ಹಿಡ್ಕೊಂಡು ಎಳಿತಾ ಇರ್ತಾನೆ. ಇಲ್ಲ ಮನೋಜ್ ನಿಮ್ಮಮ್ಮ ನಿಮ್ಗೋಸ್ಕರ ಅಂತ ಬಂದಿದ್ದಾರೆ, ಹೋಗಿ ನೋಡ್ಕೊ ಹೋಗಿ, ನಿಮ್ಗೆ ಬೇರೆ ಮದ್ವೆ ಮಾಡ್ತಾರೆ, ಹೋಗಿ ಇಲ್ಲಿಂದ ಅಂತ ಹೇಳಿ ರೋಹಿಣಿ ಬೈತಾ ಇರ್ತಾಳೆ. ಆಗ ರೋಹಿಣಿ ನನ್ನ ಮಾತನ್ನ ಕೇಳು ಬೇಡ ಅಂತ ಹೇಳ್ತಾ ರೋಹಿಣಿ ಮನೋಜನ್ನ ತುಂಬಾನೇ ಕೇಳ್ಕೊತಿರುವಾಗ ರೋಹಿಣಿ ಅವಳು ಕುತ್ತಿಗೆಗೆ ಸೀರೆ ಸುತ್ಕೊಂಡು ಗಂಟಾಕೋತಿರ್ತಾಳೆ. ಅದನ್ನ ನೋಡಿ ಮನೋಜನ್ಗೆ ವಿಪರೀತ ಭಯ ಆಗ್ತಿರುತ್ತೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.